ಹ್ಯಾಪಿ ಬರ್ತ್ಡೇ ಮಗ. ಅಲ್ಲೋ ಗೈಸ್, ನಾನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಇವ್ನು ಹೆಲ್ಮೆಟ್ ಕ್ಲೋಸ್ ಮಾಡ್ಕೊತಾನೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ ಇಲ್ಲ. ಈಗ ನಾವು ನಮ್ಮ ಹುಡುಗರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಹೋಗ್ತಾ ರೋಡಲ್ಲೂ ಬಣ್ಣ ಗಾಡಿ ತಳ್ಕೊಂಡು ಹೋಗ್ತಾ ಇದ್ರು. ಅಣ್ಣ ಟೌ ಮಾಡ್ಬೇಕಾ ಅಂತ ಕೇಳ್ದು, ಬೇಡ ಅಂದ್ಬಿಟ್ಟು ಒಂದ್ ಕಡೆ ಕ್ಯಾಮ್ರಾ ಹಿಡಿದ್ರೆ ಸಾಕು ಹೆಲ್ಮೆಟ್ ಕವರ್ ಮಾಡ್ಕೊತಾನೆ. ಯಾಕೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ನಗಾಡ್ತಾನೆ ಅಷ್ಟೇ. ಜನ್ಮಕ್ಕೆ ಹೋಗೋ ಗಾಯ್ಸ್, ಅಲ್ಲಿಂದ ಹೊರಟಿ ನಾವು ನಮ್ಮ ಫ್ರೆಂಡ್ಸ್ ಬಂದಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಬರ್ಬೇಕಾದ್ರೆ ಒಳಗೆ ಹೋಗೋದು ಅನ್ಕೊಂಡೆ ಬಂದು. ಈ ರಸ್ ನೋಡಿದ್ರೆ ಒಳಗೆ ಹೋದ್ರೆ ಇನ್ನೆರಡು ಅವರ್ ಮಿಸ್ಸೇ ಇಲ್ಲ ಈಚೆ ಕಡೆ ಬರೋದು. ಅದಕ್ಕೆ ಒಳಗೆ ಹೋಗೋದು ಬೇಡ ಅಂದ್ಬಿಟ್ಟು ಈಚೆ ಕಡೆ ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಇದ್ರ ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಗಾಯ್ಸ್. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ದೇವರೇ ನಮ್ಮ ವೀಡಿಯೋ ನೋಡ್ತಾ ಇರೋರು ಎಲ್ಲರೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಚಾಮುಂಡಿ ಬೆಟ್ಟ ಸುತ್ತ ಲೈಟಿಂಗ್ಸ್ ಹಾಕಿದ್ರು. ಯಾಕೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ನಾವು ಒಂದೆರಡು ಫೋಟೋಸ್ ತಗೊಂಡು ಇಲ್ಲಿಂದ ಹೊರಟೋ ಗಾಯ್ಸ್. ಅಲ್ಲಿಂದ ನಾವು ಬಂದಿದ್ದೆ ಡಾಲ್ಫಿನ್ಗೆ. ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬನ ಬರ್ತಡೇ ಇತ್ತು, ಅದಕ್ಕೆ ಸೆಲೆಬ್ರೇಷನ್ ಮಾಡವ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲೇ ಕೇಕ್ ತಗೊಂಡು ಮೇಲೆ ಕಟ್ ಮಾಡ್ಸೋದ ಅಂತ. ನಮ್ಮ ಜೊತೆ ಅವನು ಬರ್ತಾವೆ ಬರ್ತಡೇ ಬಾಯ್. ಅವನ್ನೇ ಕೇಳ್ತಾ ಇದೀವಿಲ್ಲೋ ಯಾವ ಕೇಕ್ ತಗೊಳ್ಳೋದ ಅಂತ. ಅವ್ನು ಯಾವುದೋ ಒಂದು ತಗೊಳ್ರ ಅಂತ ಹೇಳ್ದ. ಅದಕ್ಕೆ ಯಾವುದೋ ಒಂದು ತಗೊಂಡು ಮೇಲೋ ಕಟ್ ಮಾಡಿಸ್ಬೇಕೀಗ. ಕೇಕ್ ಕಟ್ ಮಾಡ್ತಾನೆ. ವಿಶ್ ಮಾಡ್ರು ಅಂದರೆ ಯಾರು ವಿಷಯ ಮಾಡ್ತಾ ಇಲ್ಲ. ಎಲ್ಲರೂ ಅವ್ರ ಮನಸ್ಸಲ್ಲಿ ಹ್ಯಾಪಿ ಬರ್ತ್ಡೇ ಅನ್ಕೊಂತವ್ರೆ. ಅದಕ್ಕೆ ನಾನು ನನ್ನ ಮನಸ್ಸಲ್ಲಿ ಹ್ಯಾಪಿ ಬರ್ತ್ಡೇ ಅನ್ಕೊಂಡು ಸುಮ್ಮನೆ ಆಲ್ರೆಡಿ ಲೇಟ್ ಆಗಿತ್ತು ಅಂದ್ಕೊಂಡು ನಮ್ಮ ಫ್ರೆಂಡ್ ಕಟ್ ಮಾಡಿರೋ ಕೇಕ್ನ ಈ ರೇಂಜಿಗೆ ಕಟ್ ಮಾಡ್ಕೊಂಡು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡ್ಕೊಂಡು ಎಲ್ಲ ಇಲ್ಲಿಂದ ತಿನ್ಕೊಂಡು ಹೊರಟು ಎಲ್ಲರೂ ಸೇರ್ಕೊಂಡು ಕೇಕನ್ನು ಕಟ್ ಮಾಡಿಸ್ತಾವೆ. ಬರ್ತಡೇ ಬಾಯ್ನ ಹಾಗೆ ಮನೆ ಕಳ್ಸೋಕ್ಕಾಗುತ್ತಾ? ಅಲ್ಲಿ ಇಲ್ಲಿಂದ ಎತ್ತಾಕೊಂಡು ನಾವು ಬಂದಿದ್ದೆ ಹೋಟ್ಲಿಗೆ ಊಟ ಮಾಡೋದ ಅಂತ. ಎಲ್ರಿಗೂ ಹೊಟ್ಟೆ ಸಿತಾಯ್ತು ಅಂದ್ಬಿಟ್ಟು ಊಟ ಮಾಡ್ತಾ ಇದೀವಿ. ಎಲ್ರಿಗೂ ಏನೇನು ಬೇಕು ಅದನ್ನ ಆರ್ಡ್ರ್ ಮಾಡಿದೀವಿ. ನಾವು ಇದನ್ನ ಆರ್ಡ್ರ್ ಮಾಡಿಲ್ಲ. ನಾವು ಆರ್ಡ್ರ್ ಮಾಡಿರೋದು ಕಾಶ್ಮೀರಿ ಬಿರಿಯಾನಿ. ಆದರೆ ಅವಣ್ಣ ನೋಡ್ರೆ ಈ ಥರ ತಂದ್ಕೊಟ್ಬಿಟ್ಟವನೇ. ಅವ್ನು ಕೇಳಿದ್ಕೆ ಇದೇ ಥರ ಬರೋದು ಅಂತ. ನಾವು ನೋಡ್ರೆ ಸಿಂಗಲ್ಸ್ಗಳು ಬಂದಿದ್ದೀವಿ. ಅವ್ನು ನೋಡಿದ್ರೆ ಈ ಥರ ಆರ್ಟ್ ಶೇಪಲ್ಲಿ ತಂದ್ಕೊಟ್ಟವನೆ. ನಮ್ಮ ಹೊಟ್ಟೆ ಕೂರಿಸ್ತವನ. ಆ ಥರ ಹುಡುಗಿರ ಜೊತೆ ಬಂದಾಗ ತಂದ್ಕೊಡ್ಬೇಕು. ತಂದ್ಕೊಟ್ರೆ ಸ್ವಲ್ಪ ಇಂಪ್ರೆಸ್ ಆರು ಮಾಡ್ಬೋದು. ಈ ನಾವು ಹುಡುಗರು ಬಂದಿದ್ದೀವಿ, ನಮಗೆ ತಂದ್ಕೊಟ್ಟವನೆ. ಏನಪ್ಪ ಮಾಡೋದ ಬರೀ ಇಂಥದೆಯಾ. ಹೋಟ್ಲಲ್ಲೆಲ್ಲ ಊಟ ಮಾಡ್ಕೊಂಡು ಸೀದಾ ಅವ್ರವ್ರ ಮನೆ ಕಡೆಗೆ ಹೊರಟ್ರು. ನಾನು ನಮ್ಮ ಮನೆ ಕಡೆಗೆ ಹೊರಟೆ ಗಾಯ್ಸ್. ನನ್ನ ಫೋನಲ್ಲಿ ಇನ್ನು 2% ಚಾರ್ಜ್ ಇತ್ತು, ಅದಕ್ಕೆ ಇಲ್ಲೇ ವೀಡಿಯೋನ ಎಂಡ್ ಮಾಡ್ಬಿಡೋದು ಅಂತ ಮಾಡ್ತಾಯಿದ್ದೀನಿ ಗಾಯ್ಸ್. ಇದ್ರ ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ಹೋಗಿ ನೋಡಿಲ್ಲ ಗಾಯ್ಸ್, ಹೋಗಿ ನೋಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಗಾಯ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ. ಬಾಯ್.